ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಮಾನವರಿಗೆ ಒಂದೇ ಸುವಾರ್ತೆ, ಪರಲೋಕ ತಂದ ಒಂದೇ ಸುವಾರ್ತೆ. ಮಾನವರಿಗೆ ಒಂದೇ ಸುವಾರ್ತೆ, ಪರಲೋಕ ತಂದ ಒಂದೇ ಸುವಾರ್ತೆ. ಪಾಪ ಕ್ಷಮಾಪಣೆ ಕೊಡುವ ಸುವಾರ್ತೆ, ದೇವರು ಯಜ್ಞವಾಗಿ ಬಂದ ಸುವಾರ್ತೆ. ಪಾಪ ಕ್ಷಮಾಪಣೆ ಕೊಡುವ ಸುವಾರ್ತೆ, ದೇವರು ಯಜ್ಞವಾಗಿ ಬಂದ ಸುವಾರ್ತೆ. ಯೇಸುವೇ ಆ ದಿವ್ಯ ಶುಭ ವಾರ್ತೆ, ಅಂಗೀಕರಿಸು ಇದು ಸರಿಯಾದ ವಾರ್ತೆ. ಮಾನವರಿಗೆ ಒಂದೇ ಸುವಾರ್ತೆ, ಪರಲೋಕ ತಂದ ಒಂದೇ ಸುವಾರ್ತೆ. ಮಾನವರಿಗೆ ಒಂದೇ ಸುವಾರ್ತೆ, ಪರಲೋಕ ತಂದ ಒಂದೇ ಸುವಾರ್ತೆ. ಶುದ್ಧ ಹೃದಯವ ತರುವ ಸುವಾರ್ತೆ, ದೇವರ ಸಂಬಂಧ ತರುವ ಸುವಾರ್ತೆ. ಶುದ್ಧ ಹೃದಯವ ತರುವ ಸುವಾರ್ತೆ, ದೇವರ ಸಂಬಂಧ ತರುವ ಸುವಾರ್ತೆ. ಅನುಭವ ಸವಿದು ನೋಡುವ ವಾರ್ತೆ, ಅಂಗೀಕರಿಸು ಇದು ಸರಿಯಾದ ವಾರ್ತೆ. ಮಾನವರಿಗೆ ಒಂದೇ ಸುವಾರ್ತೆ, ಪರಲೋಕ ತಂದ ಒಂದೇ ಸುವಾರ್ತೆ. ಮಾನವರಿಗೆ ಒಂದೇ ಸುವಾರ್ತೆ, ಪರಲೋಕ ತಂದ ಒಂದೇ ಸುವಾರ್ತೆ. ಈ ದಿನದ ಧ್ಯಾನಕ್ಕಾಗಿ ನೇಮಕವಾದ ದೇವರ ವಾಕ್ಯ ಭಾಗವು ಜ್ಞಾನೋಕ್ತಿಗಳು 25ನೇ ಅಧ್ಯಾಯ 25ನೇ ವಚನದಿಂದ 28ರವರೆಗೆ. ಬಳಲಿ ಬಾಯಾರಿದವನಿಗೆ ತಣ್ಣೀರು ಹೇಗೋ, ದೇಶಾಂತರದಿಂದ ಬಂದ ಒಳ್ಳೆಯ ಸಮಾಚಾರವು ಹಾಗೆಯೇ. ದುಷ್ಟರಿಂದ ಸೋತ ಶಿಷ್ಟನು ಹಾಳು ಬಾವಿ ತುಳಿದಾಡಿದ ಹೊರತೆ. ಜೇನನ್ನು ಹೆಚ್ಚಾಗಿ ತಿನ್ನುವುದು ಹಿತವಲ್ಲ, ಸ್ವಂತ ಮಾನವನ್ನು ಹೆಚ್ಚಾಗಿ ಯೋಚಿಸುವುದು ಮಾನವಲ್ಲ. ಆತ್ಮವನ್ನು ಸ್ವಾಧೀನ ಮಾಡಿಕೊಳ್ಳದವನು ಗೋಡೆ ಬಿದ್ದ ಹಾಳೂರಿಗೆ ಸಮಾನ. ದೇವರು ಈ ವಾಕ್ಯ ಭಾಗವನ್ನು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಹೊಸ ವರ್ಷದ 6ನೆಯ ದಿನವಾದಂಥ ಇಂದು ನಿಮ್ಮೆಲ್ಲರನ್ನೂ ಕೂಡ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುವಂಥವನಾಗಿದ್ದೇನೆ. ಬನ್ನಿರಿ, ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಕೇಳೋಣ. ಜ್ಞಾನೋಕ್ತಿಗಳು 25ನೇ ಅಧ್ಯಾಯದ 25ನೇ ವಚನ ಹೀಗೆ ಇರುತ್ತೆ: ಬಳಲಿ ಬಾಯಾರಿದವನಿಗೆ ತಣ್ಣೀರು ಹೇಗೋ, ದೇಶಾಂತರದಿಂದ ಬಂದ ಒಳ್ಳೆಯ ಸಮಾಚಾರವು ಹಾಗೆಯೇ ಎಂಬುದಾಗಿ. ದೇಶಾಂತರದಿಂದ ಬಂದ ಒಳ್ಳೆಯ ಸಮಾಚಾರ ಎಂದು ಈ ವಾಕ್ಯದಲ್ಲಿ ಹೇಳಿರುವ ದೂರ ದೇಶ ಅಥವಾ ದೇಶಾಂತರ ಎಂಬುದು ಪರಲೋಕ ದೇಶ. ಅಲ್ಲಿಂದ ಬರುವ ಸುದ್ದಿಯೇ ಶುಭ ಸಮಾಚಾರ. ಅದು ಆತ್ಮಕ್ಕೆ ಚೈತನ್ಯ ಕೊಡುವಂಥ ಜೀವಜಲವಾಗಿದೆ. ನಮ್ಮ ಕರ್ತನು ಶರೀರಕ್ಕೆ ಮಾತ್ರವಲ್ಲ, ಆತ್ಮಕ್ಕೂ ಒಳ್ಳೆಯದನ್ನು ಕೊಡುವಾತನು, ಒಳ್ಳೆಯ ಸಮಾಚಾರವನ್ನು ತಿಳಿಸುವಾತನು. ದೂರದಿಂದ ಬರುವ ವಾರ್ತೆಯು ವರಪಡೆದ ದೇಶ ಸೇವಕರ ಮೂಲಕ ಪವಿತ್ರಾತ್ಮನಿಂದ ಹೊರಡುವ ಪ್ರಾರ್ಥನೆಯೂ ಪ್ರಕಟಣೆಯೂ ವರ್ಷಾನುಗಟ್ಟಲೆ ವ್ಯಾಧಿ ಪೀಡಿತರನ್ನು ಗುಣಪಡಿಸುವ ಹಾಗೂ ಅವರಿಗೆ ಆತ್ಮದಲ್ಲಿಯೂ ಶಾರೀರದಲ್ಲಿಯೂ ವಿಮೋಚನೆಯನ್ನು ಉಂಟು ಮಾಡುವಂಥ ಮತ್ತು ಅವರನ್ನು ಸಾಕ್ಷಿಗಳನ್ನಾಗಿ ನಿಲ್ಲಿಸಿರುವಂಥದ್ದನ್ನು ನಾವು ಕಾಣುವಾಗ, ದೂರದಿಂದ ಬಂದಂಥ ದೇವರ ವಾರ್ತೆ ಎಷ್ಟು ಅದ್ಭುತವಾದಂಥ ಶುಭವಾರ್ತೆ ಎಂದು ನಾವು ಇದರ ಮೂಲಕವಾಗಿ ಕರ್ತನನ್ನು ಆರಾಧಿಸುವುದಕ್ಕೆ ಅವಕಾಶವಾಗುತ್ತೆ ಅಲ್ಲವೇ? ಯೇಸು ಕ್ರಿಸ್ತನು ನಮಗೋಸ್ಕರ ಸತ್ತನು ಎಂಬುದೇ ನಮಗೆ ಅನುಗ್ರಹಿಸೋಣವಾದ ಶುಭ ಸಂದೇಶ. ನಮಗಾಗಿ ಸತ್ತಿರುವ ಆತನು ಜೀವಂತನಾಗಿ ಎದ್ದನು ಎಂಬುದು ಅದಕ್ಕಿಂತಲೂ ದೊಡ್ಡದಾದಂಥ ಶುಭವಾರ್ತೆ.
ಪುನರುತ್ಥಾನ ಹೊಂದಿದ ಕ್ರಿಸ್ತನು ಇನ್ನು ಸಾಯುವುದಿಲ್ಲ, ಆತನು ಜೀವಿಸುತ್ತಿರುವಂಥ ದೇವರು ಎಂಬುದಾಗಿ ಅದುವೇ ದೊಡ್ಡದಾದ ಪೂರ್ಣ ಸುವಾರ್ತೆಯಾಗಿದೆ. ಯೋಬನು ಹಳೆ ಒಡಂಬಡಿಕೆಯ ಭಕ್ತನಾಗಿದ್ದಾಗ್ಯೂ ಆ ಶುಭವಾರ್ತೆಯನ್ನು ಎಷ್ಟು ಆನಂದಭರಿತವಾಗಿ ಹೇಳುತ್ತಾನೆ ನೋಡಿರಿ. ನನ್ನ ವಿಮೋಚಕನು ಜೀವಸ್ವರೂಪನೆಂದು ನಾನು ಬಲ್ಲೆನು, ಅವನು ಕಡೆಗೆ ಧೂಳಿನ ಮೇಲೆ ಸಾಕ್ಷಿಯಾಗಿ ನಿಂತುಕೊಳ್ಳುವನು. ನನ್ನ ಚರ್ಮವು ಹೀಗೆ ಬಿರಿದು ಹಾಳಾದ ಬಳಿಕ ನಿರ್ದೇಹನಾಗಿ ದೇವರನ್ನು ನೋಡುವೆನು, ಕಣ್ಣಾರೆ ಕಾಣುವೆನು, ನಾನೇ ನಾನಾಗಿ ನೋಡುವೆನು ಎಂದು ಉತ್ಸಾಹದಿಂದ ಸಾರುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ಇದುವರೆಗೂ ನಾವು ಅನೇಕ ವಿಧವಾದಂಥ ಸೋಲಿನ ಸುದ್ದಿ, ಭಯದ ಸುದ್ದಿ, ದುಃಖದ ಸುದ್ದಿಗಳನ್ನು, ಬಳಲಿ ಹೋಗುವಂಥ ಕೆಟ್ಟ ಸುದ್ದಿಗಳನ್ನು ಕೇಳಿರಬಹುದು. ಇಲ್ಲಿಯವರೆಗೂ ಶುಭ ಸಮಾಚಾರಗಳನ್ನು ನಮ್ಮ ಜೀವಿತಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ ಕಾಣದೆಯೂ ಕೇಳದೆಯೂ ಇರಬಹುದು. ಕಳೆದ ವರ್ಷ ನಾವು ಅನೇಕ ಸಾರಿ ನೋವನ್ನು, ಅನೇಕ ಸಾರಿ ಕಣ್ಣೀರನ್ನು, ಅನೇಕ ನಮ್ಮವರನ್ನು ಕಳೆದುಕೊಂಡಂಥ ಸಂಗತಿಗಳನ್ನು ನಾವು ಕಂಡಿರಬಹುದು, ಕಾಣುತ್ತಿರಬಹುದು ಮತ್ತು ಕೇಳಿರಬಹುದು. ನಿಜವಾಗಿಯೂ ಕರ್ತನು ಎಲ್ಲವನ್ನ ಬದಲಾಯಿಸುವಂಥವನಾಗಿದ್ದಾನೆ. ಆತನು ಅದ್ಭುತ ಕಾರ್ಯಗಳನ್ನು ಮಾಡುವಂಥವನಾಗಿದ್ದಾನೆ. ಕಳೆದ ದಿನಗಳಿಗಿಂತಲೂ, ಕಳೆದ ತಿಂಗಳಿಗಿಂತಲೂ, ಕಳೆದ ವರ್ಷಕ್ಕಿಂತಲೂ ಅತ್ಯಧಿಕವಾದಂಥ ಮಹತ್ ಕಾರ್ಯವನ್ನು ನಮ್ಮ ಕರ್ತನು ಮಾಡುವಂಥವನಾಗಿದ್ದಾನೆ. ನಾವು ಈ ವರ್ಷದ ಆಶೀರ್ವಾದಕ್ಕೆ ಕಾರಣವಾಗಬೇಕಾದರೆ ಮಾಡಬೇಕಾಗಿರುವಂಥ ಕಾರ್ಯವೊಂದೇ, ಆತನನ್ನು ಎಲ್ಲ ವಿಧಗಳಲ್ಲಿ ಕೂಡ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುವಂಥವರಾಗಬೇಕು. ಸಮಸ್ಯೆಗಳು, ಕೊರತೆಗಳು, ನಿಂದನೆ, ಅಪಮಾನ, ಅವಮಾನಗಳು, ಶೋಧನೆಗಳು ಏನೇ ಎದುರಾದರೂ ಕೂಡ ಕಣ್ಣೀರ ತಗ್ಗನ್ನು ದಾಟುವಾಗಲೂ ಕೂಡ ನಾವೇಳೋಣ, ನನ್ನ ವಿಮೋಚಕನು, ನನ್ನ ಜೀವಸ್ವರೂಪನು, ನನ್ನ ರಕ್ಷಕನು ನನ್ನೊಟ್ಟಿಗಿದ್ದಾನೆ. ಆತ ನನ್ನನ್ನು ಕಾಪಾಡುತ್ತಾನೆ, ನಡೆಸುತ್ತಾನೆ, ನನ್ನ ಎಲ್ಲ ಸ್ಥಿತಿಗಳನ್ನು ನೋಡುತ್ತಾನೆ ಎಂಬುದಾಗಿ ನಾವು ಭರವಸೆಯಿಂದ ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನಿಗೆ ಹೇಳೋಣ. ಈ ವರ್ಷ ನಿಜವಾಗಿಯೂ ದೇವರ ಅದ್ಭುತವಾಗಿ ನಮ್ಮ ಕುಟುಂಬಗಳನ್ನು, ನಮ್ಮ ಜೀವಿತಗಳನ್ನು, ನಮ್ಮ ಎಲ್ಲ ವ್ಯವಹಾರ ಕೆಲಸಗಳನ್ನು, ಈ ವರ್ಷದ ನಮ್ಮೆಲ್ಲ ಯೋಜನೆಗಳನ್ನು ಅದ್ಭುತವಾಗಿ ನಡೆಸುವಂಥವನಾಗಿದ್ದಾನೆ. ದೇವರು ತಾನೇ ವಾಕ್ಯ ಭಾಗವನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವಂಥ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಮುಖಾಂತರ ನಾಮವನ್ನು ನಾವು ಘನಪಡಿಸುತ್ತೇವೆ, ಕೊಂಡಾಡುತ್ತೇವೆ. ದೇವರೇ, ವಾಕ್ಯದೊಟ್ಟಿಗೆ ಮಾತನಾಡಿದ್ದೀರಿ, ಸ್ತೋತ್ರ. ಈ ವರ್ಷ ಅನೇಕ ಶುಭ ವಾರ್ತೆಗಳನ್ನು, ಸಿಹಿ ಸುದ್ದಿಗಳನ್ನು, ಶುಭ ಕಾರ್ಯಗಳನ್ನು ನಮ್ಮ ಜೀವಿತಗಳಲ್ಲಿ, ನಮ್ಮ ಕುಟುಂಬ, ನಮ್ಮ ಮಕ್ಕಳ ಜೀವಿತಗಳಲ್ಲಿ ನೀವು ಮಾಡುವಂಥವನಾಗಿದ್ದೀ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಕಳೆದ ವರ್ಷವೆಲ್ಲ ಕಾಪಾಡಿದ ದೇವರು, ಈ ನೂತನ ವರ್ಷದ ನೂತನ ತಿಂಗಳಿನ 6ನೇ ದಿನಕ್ಕೆ ಕಾಲಿಡುವಂತೆ ಕೊಟ್ಟ ಕೃಪೆಗಾಗಿ ನಿಮಗೆ ಸ್ತೋತ್ರ. ನಮ್ಮ ನಿರೀಕ್ಷೆಯು, ನಮ್ಮ ನಂಬಿಕೆಯು ನೀನೇ ಸ್ವಾಮಿ. ಕಳೆದ ವರ್ಷಕ್ಕಿಂತಲೂ ನಮ್ಮ ಕಣ್ಣುಗಳು, ನಮ್ಮ ಕಿವಿಗಳು, ನಮ್ಮ ಕೈಗಳು ಮಾಡದಿರುವಂಥ, ನೋಡದಿರುವಂಥ, ಕೇಳದಿರುವಂಥ, ಮನಸ್ಸು ಗ್ರಹಿಸದೇ ಇರುವಂಥ ಅನೇಕ ಅದ್ಭುತ ಕಾರ್ಯಗಳನ್ನು ಈ ವರ್ಷದಲ್ಲಿ ಮಾಡುವಂಥವನಾಗಿದ್ದೀಯ. ನಿಮಗೆ ಸ್ತೋತ್ರ. ಈ ವಾಕ್ಯವನ್ನು ಆಲಿಸಿಕೊಳ್ಳುವಂಥ ಪ್ರತಿಯೊಬ್ಬರನ್ನು ನಿಮ್ಮ ಕಡೆ ಒಪ್ಪಿಸಿಕೊಡುತ್ತೇನೆ. ಆಶೀರ್ವಾದ ಮಾಡು, ಅದ್ಭುತವಾಗಿ ನಡೆಸು. ಇದನ್ನು ಯಾರಾದರೂ ಹುಟ್ಟು ಹಬ್ಬಗಳನ್ನು, ವಿವಾಹ ವಾರ್ಷಿಕೋತ್ಸವಗಳು ಕಂಡುವುದಾದರೆ ಅವರೆಲ್ಲರಿಗೂ ಬೇಕಾದಂಥ ಕೃಪೆ, ಶುಭವನ್ನು ಅನುಗ್ರಹಿಸು. ಮುಖ್ಯವಾಗಿ ಈ ದಿನ ಯಾರ್ಯಾರು ಈ ಕಾರ್ಯಕ್ರಮ ಆಲಿಸಿಕೊಳ್ಳುತ್ತಾ ಇದ್ದಾರೋ ಅವರ ಸ್ಥಿತಿಗಳನ್ನು ಬದಲಾಯಿಸು. ನೋವಿನ ಬದಲಾಗಿ ಆನಂದವನ್ನು, ಅಸಮಾಧಾನಕ್ಕೆ ಬದಲಾಗಿ ಸಮಾಧಾನವನ್ನು, ಸಂತೋಷವನ್ನು ಅನುಗ್ರಹಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಹಾಗೆ ಮಾಡೋದೇವರಾಗಿದ್ದರೆ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಈ ದಿನವನ್ನು, ಈ ತಿಂಗಳನ್ನು ಮತ್ತು ಈ ವರ್ಷವನ್ನು ನಿಮ್ಮ ಕಡೆ ಒಪ್ಪಿಸಿಕೊಡುತ್ತಾ ನಮ್ಮ ರಕ್ಷಕನು, ಒಡೆಯನು, ಪ್ರಾಣಪ್ರಿಯನಾಗಿರುವಂಥ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ತಂದೆಯಾದ ದೇವರೇ, ಆಮೆನ್. ಪರಲೋಕ ಭಾಗ್ಯವ ತರುವ ಸುವಾರ್ತೆ, ಮರಣ ಮಂಗಳ ಎಂಬುವ ವಾರ್ತೆ. ಪರಲೋಕ ಭಾಗ್ಯವ ತರುವ ಸುವಾರ್ತೆ, ಮರಣ ಮಂಗಳ ಎಂಬುವ ವಾರ್ತೆ. ಸಮಯ ಇದುವೇ ಈ ಶುಭ ವಾರ್ತೆಗೆ, ಅಂಗೀಕರಿಸು ಇದು ಸರಿಯಾದ ವಾರ್ತೆ. ಮಾನವರಿಗೆ ಒಂದೇ ಸುವಾರ್ತೆ, ಪರಲೋಕ ತಂದ ಒಂದೇ ಸುವಾರ್ತೆ. ಮಾನವರಿಗೆ ಒಂದೇ ಸುವಾರ್ತೆ. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿ ಟೋಲ್ ಫ್ರೀ ಸಂಖ್ಯೆ 1800-270-0333 ಕರೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.